ನಾಡವರ ಭಾಷೆ, ಜೀವನ ವಿಧಾನ ಹಾಗೂ ಸಂಸ್ಕೃತಿ ವಿಶಿಷ್ಟವಾಗಿದೆ. ದಾಂಡೇಲಿಯಲ್ಲಿ ಕಾರವಾರದ ಲೋಕಾಯುಕ್ತ ಡಿವೈಎಸ್ಪಿ ಧನ್ಯ ಎನ್ ನಾಯಕ ಅಭಿಮತ. ಜನಸಂಖ್ಯೆಯ ದೃಷ್ಟಿಯಿಂದ ಅತ್ಯಂತ ಕಿರಿದಾಗಿರುವ ನಾಡವರ ಸಮುದಾಯ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ತನ್ನದೇ ಆದ ಹಿರಿಮೆಯನ್ನು ಹೊಂದಿರುವಂತಹ ಸಮಾಜವಾಗಿದೆ. ನಾಡವರ ಭಾಷೆ, ಜೀವನ ವಿಧಾನ ಹಾಗೂ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾಗಿದೆ ಎಂದು ಕಾರವಾರದ ಲೋಕಾಯುಕ್ತ ಡಿವೈಎಸ್ಪಿ ಧನ್ಯ ಎನ್ ನಾಯಕ ಅವರು ನುಡಿದರು. ಅವರು ಇಂದು ಸೋಮವಾರ ಸಂಜೆ 7:30 ಗಂಟೆ ಸುಮಾರಿಗೆ ದಾಂಡೇಲಿಯ ನಾಡವರ ಸಂಘ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಹಾಗೂ ಸೇವಾ ನಿವೃತ್ತರ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಇಂದು ತಂತ್ರಜ್ಞಾನ ನಮಗೆ ಅತಿ ಅವಶ್ಯ. ಹಾಗೆಂದು ನಾವು ಮತ್ತು ನಮ್ಮ ಮಕ್ಕಳು ಮೊಬೈಲ್ನಲ್ಲಿಯೇ ಕಳೆದು ಹೋಗಬಾರದು. ಮಕ್ಕಳಿಗೆ ಸಾಮಾನ್ಯ ಜ್ಞಾನದ ಅರಿವನ್ನು ನೀಡಬೇಕು. ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೂಡ ನೀಡಬೇಕು ಎಂದ ಧನ್ಯ ನಾಯಕ್ ಅವರು ದಾಂಡೇಲಿಯ ನಾಡವರ ಸಮಾಜ ಹಮ್ಮಿಕೊಳ್ಳುತ್ತಿರುವ ರಚನಾತ್ಮಕ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿದ್ದ ಕಾರವಾರದ ದಂತ ವೈದ್ಯ ಡಾಕ್ಟರ್ ಸಮೀರ್ ಕುಮಾರ್ ಟಿ ನಾಯಕ್ ಅವರು ಮಾತನಾಡಿ, ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರವನ್ನು ನೀಡಿ ಗೌರವಿಸುವುದು ಹಾಗೂ ನಿವೃತ್ತರನ್ನು ಅಭಿನಂದಿಸುವುದು ನಿಜಕ್ಕೂ ಕೂಡ ಶ್ಲಾಘನಾರ್ಹ ಕಾರ್ಯವಾಗಿದೆ. ನಾಡವರ ಸಮಾಜ ಹಿರಿಮೆ ಹಾಗೂ ಆಡು ಭಾಷೆಯನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿ, ತಾನು ದಾಂಡೇಲಿಯಲ್ಲಿ ಹುಟ್ಟಿದ್ದನ್ನು ಹಾಗೂ ಬಾಲ್ಯದ ದಿನಗಳನ್ನು ಕಳೆದಿರುವುದನ್ನು ಮತ್ತು ತನ್ನ ತಂದೆ ತಾಯಿಗಳು ದಾಂಡೇಲಿಯಲ್ಲಿ ಸೇವೆ ಸಲ್ಲಿಸಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು. ಗೌರವ ಉಪಸ್ಥಿತರಿದ್ದ ಸಮಾಜದ ಹಿರಿಯರಾದ ಪ್ರಕಾಶ್ ಬಿ ನಾಯಕ್ ಅವರು ಸಾಂದರ್ಭಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಾಡವರ ಸಂಘದ ಅಧ್ಯಕ್ಷರಾದ ಸುಭಾಷ್ ನಾಯಕ್ ಅವರು ದಾಂಡೇಲಿ ನಾಡವರ ಸಮಾಜ ಸಂಘಟನಾತ್ಮಕವಾಗಿ ಮಾದರಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ. ಸಮಾಜದ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೂ ಸಮಾಜ ಬಾಂಧವರು ಅತ್ಯಂತ ಪ್ರೀತಿಯಿಂದ ಸಹಕಾರ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಿರುವುದರಿಂದ ನಮ್ಮ ಸಮಾಜದ ಸಂಘ ವರ್ಷದಿಂದ ವರ್ಷಕ್ಕೆ ಪ್ರಗತಿಯೆಡೆಗೆ ಸಾಗುತ್ತಿದೆ ಎಂದು ಹೇಳಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ನಿವೃತ್ತರನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಸುರೇಶ್ ನಾಯಕ್, ವೆಂಕಮ್ಮ ಗಾಂವ್ಕರ್, ಶ್ಯಾಮಲಾ ನಾಯಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಆರಾಧನಾ ಬಸವರಾಜ್, ಸೃಷ್ಟಿ ಪ್ರವೀಣ್ ನಾಯಕ್, ದ್ವಿತಿ ದೀಪಕ್ ನಾಯಕ್, ಗಗನ್ ರವಿಕುಮಾರ್ ನಾಯಕ್, ಅಕುಲ್ ಮಂಜುನಾಥ್ ನಾಯಕ್ರನ್ನು ಪುರಸ್ಕರಿಸಲಾಯಿತು. ಅತಿಥಿಗಳಾಗಿದ್ದ ಧನ್ಯ ನಾಯಕ್ ಹಾಗೂ ಸಮೀರ್ ನಾಯಕ್ರನ್ನು ಸಮಾಜದ ವತಿಯಿಂದ ಗೌರವಿಸಲಾಯಿತು. ಸನ್ಮಾನಿತರ ಪರವಾಗಿ ವೆಂಕಮ್ಮ ಗಾಂವ್ಕರ್ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಆರಾಧನಾ ಬಸವರಾಜ್ ಅವರು ಮಾತನಾಡಿದರು. ಸಂಘದ ಖಜಾಂಚಿ ರವಿ ಗಾಂವ್ಕರ್ ಅವರು ಸ್ವಾಗತಿಸಿದರು. ಉಪಾಧ್ಯಕ್ಷೆ ಜೀವನ ನಾಯಕ್ ಅವರು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಿದರು. ಕಾರ್ಯದರ್ಶಿ ಮಿಥುನ್ ನಾಯಕ್ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿದರು. ಮಾನ್ಯತಾ ಪ್ರಾರ್ಥಿಸಿದರು. ನಿರುಪಮಾ ನಾಯಕ್, ದೀಪ್ತಿ ನಾಯಕ್, ಮೌರ್ಯ ನಾಯಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ನಾಡವರ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಜನ ಭಾಳ ಕಡಿಮೆ ಇವ್ರ, ಬಟ್ ಪ್ರೋಗ್ರಾಮ್ ನಾವು ಫುಲ್ ಮನಸ್ಸಿನ ಮಾಡೋ ಸೊ ನಾ ಅದಕ್ಕೆ ರಿಲೇಟ್ ಮಾಡ್ಬೋದಾಗುತ್ತೆ. ಹೇಗಂದ್ರೆ ನಮ್ದು ಟ್ರೈನಿಂಗ್ ನಡಿಬೇಕಾದ್ರೆ ಐ ವಾಸ್ ದ ಓನ್ಲಿ ಪರ್ಸನ್ ಫ್ರಮ್ ದ ಎಂಟೈರ್ ಕೋಸ್ಟಲ್ ಪಾರ್ಟ್. ಬಟ್ ನಾವು ಸ್ಟಾರ್ಟಿಂಗ್ ಹೋದಾಗ ಅಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅಂಕೋಲಾ ಅಂದ್ರೆ ಎಲ್ಲಿ ಅಂತ ಕೇಳ್ತಾರೆ ಅವರು. ಬಟ್ ಬೈ ದ ಎಂಡ್ ಆಫ್ ದ ಟೈಮ್ ನಾವು ಟ್ರೈನಿಂಗ್ ಮುಗಿಸುವಾಗ ಮಾಂತೇಶ್ ಕೂಡ ಇದ್ದೆ ಅಲ್ವಾ. ಈಗ ಮಾಂತೇಶ್ ಅವರು PSI ಇವ್ರ, ಅವ್ರು ಕೂಡ ನಾವು ಮತ್ತೆ ಅವರು ಒಟ್ಟಿಗೆ ಟ್ರೈನಿಂಗ್ ಅನ್ನ ಇರ್ಬೋದ, ಗೌರ್ಮೆಂಟ್ ಸೇವೆಗಳಿರ್ಬೋದ. ಸೊ ಎಲ್ಲಾ ಕ್ಷೇತ್ರದಲ್ಲೇ ನಮ್ಮವರ ಡೋಸ್ ಸಂಖ್ಯೆ ಕಡಿಮೆ ಇದೆ. ದ ರೆಲಿವೆನ್ಸ್ ಅಂತ ನಾವೇನು ಹೇಳ್ತೇವೆ ಅವರನ್ನ ಎಸ್ಟಾಬ್ಲಿಷ್ ಮಾಡ್ಕೊಡುವಂಥದ್ದು ವಿತೌಟ್ ಎನಿ ಬ್ಯಾಕ್ ಸಪೋರ್ಟ್. ಸೊ ಅದನ್ನ ನಾವು ಬಹಳ ಚೆನ್ನಾಗಿ ಒಂದು ನಾಡೋರ ಸಮುದಾಯದಿಂದ ನಾವು ಮಾಡವ, ಅದಕ್ಕೆ ನಾವೆಲ್ಲರೂ ಒಂದು ಹೆಮ್ಮೆ ಪಡ್ಬೇಕಾದಂತ ವಿಷಯ. ಆಕ್ಚುಲಿ ನಾನು ಫಸ್ಟ್ ಬರ್ಬೇಕನ್ನ ಅನ್ಕೊಂಡೆ, ಬಹುಶಃ ಸಿನ್ಸ್ ಪ್ರತಿಭಾ ಪುರಸ್ಕಾರ ಸುಮಾರು ಮಕ್ಳಿದ್ರು. ಸೊ ನನ್ನ ಥಾಟ್ ಪ್ರೊಸೆಸ್ ಅಲ್ಲಿ ನನ್ನ ಮಕ್ಳಿಗೆ ಉದ್ದೇಶಿಸಿ ಏನ್ ಮಾತಾಡ್ಬೇಕು ಅದನ್ನ ನಾನು ಥಿಂಕ್ ಮಾಡ್ತಾ ಬಂದದ್ದೆ. ಬಟ್ ಇಲ್ಲೆಲ್ಲರೂ ಹಿರಿಯರಿವ್ರಿ ಅಂಡ್ ಈಗ ಅವ್ರು ವರದಿ ವಾಚನ ಮಾಡ್ತಾ ಇದ್ರು ಅಣ್ಣ. ಸೊ ಅವಾಗ ನಮ್ಮ ದಾಂಡೇಲಿ ನಾಡಕ ಸಂಘ ವತಿಯಿಂದ ಒಳ್ಳೆ ಒಂದು ಕೆಲಸ ಆಗಿದೆ. So without anything from a scratch, I think initially on 75 families ಇದ್ದು, ಈಗ ಒಂದು 35 families ಇದೆ. ಬಟ್ ಅದೇನು ಒಂದು ಬಿಲ್ಡಿಂಗ್ ಪ್ರೊಸೆಸ್, ಒಂದು ಸಮುದಾಯದ ಒಂದು ಬಿಲ್ಡಿಂಗ್ ಪ್ರೊಸೆಸ್ ಏನೈತೆ ಅದು ಈ ಒಂದು ಈಗ ನಾವೆಲ್ಲಿ ನಿಂತವ ಅಲ್ಲೆಲ್ಲೋಕೆ ನಮಗೆಲ್ಲ ಸಾಧ್ಯ ಆಗ್ತದೆ.
ಅಲ್ಲಿ ನಿಂತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹೇಳಿದ್ರೆ ಎಂಟೈರ್ ಬಿಲ್ಡಿಂಗ್ ಮಾಡೋ ಸಂಘದ ಕೆಳಗಡೆಗೆ ಅವರು ಎಕ್ಸೈಸ್ ಅವರಿಗೆ ರೆಂಟ್ ಕೊಡ್ತಾರೆ. ಸೊ ಇಟ್ಸ್ ಎನ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಇಟ್ಸ್ ಸೆಲ್ಫ್. ಅಂಕೋಲಾದಿಂದ ದೂರ ಬಂದೆ ಇಲ್ಲಿ ಬಂದು ಮಾಡೋದು ಇಟ್ಸ್ ನಾಟ್ ಈಸಿ ಟಾಸ್ಕ್. ಸೊ ಇದೇ ರೀತಿಯಲ್ಲೇ ನಮ್ಮದೊಂದಿನ ಸಮುದಾಯದ ಒಂದು ಕೆಲಸ ಏನು ನಡೀತಾ ಇದೆ ಅದು ನಡೀತಾ ಇದೆ ಅದೇ ರೀತಿಯಲ್ಲೇ. ಆ್ಯಂಡ್ ನಮ್ಮ ಸಮುದಾಯ ಕಡೆಯಿಂದ ಒಂದು ಈ ನಮ್ಮ ರಾಜ್ಯಕ್ಕೆ ರಾಷ್ಟ್ರ ಮಟ್ಟಕ್ಕೆ ಒಳ್ಳೆಯ ಕೊಡುಗೆ ಆಗಲಿ ಅಂತ ಹಾರೈಸುತ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೀತಿಯಿಂದ ನಿಷ್ಠೆಯಿಂದ ಮಾಡ್ತಕ್ಕಂಥ ಒಂದು ಕೌಶಲ್ಯ ನಾಡವರಿಗಿದೆ. ಇಂತಹ ಕೌಶಲ್ಯ ಹೊಂದಿರ್ತಕ್ಕಂಥ ಈಗಾಗಲೇ ಹೇಳಿದರು, ಬಹಳಷ್ಟು ಹೇಳಿದ್ದಾರೆ, ಹೇಳ್ತಕ್ಕಂಥದ್ದೇನಿಲ್ಲ. ನಾವೆಲ್ಲ ಸುಶಿಕ್ಷಿತರಾಗಿ ಶಿಕ್ಷಣದಲ್ಲಿ ಮುಂದುವರಬೇಕು. ಮತ್ತೆ ಈಗಿನ ಮಕ್ಕಳಿಗೆ ಹಣವನ್ನು ಗಳಿಸ್ತಾರೆ. ಬಹುಶಃ ನನ್ನ ಮನಸ್ಸಿಗೆ ಹೇಳ್ತಕ್ಕಂಥ